ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಸಾರ್ವಜನಿಕ ಕುಂದುಕೊರತೆ ಸಭೆ, ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ, ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ. ಈ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ತಾಲೂಕಿನ ಆರೋಗ್ಯ ಸೇವೆಗಳ ಸ್ಥಿತಿ, ಕುಡಿಯುವ ನೀರಿನ ಸಮರ್ಪಕ ಸರಬರಾಜು, ರೇಷನ್ ಕಾರ್ಡ್ ಸಮಸ್ಯೆಗಳ ಪರಿಹಾರ, ರಸ್ತೆ ಕಾಮಗಾರಿಗಳ ಪ್ರಗತಿ ಸೇರಿದಂತೆ ವಿವಿಧ ಅಭಿವೃದ್ಧಿ ವಿಷಯಗಳ ಕುರಿತು ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಅಗತ್ಯ ಸೂಚನೆಗಳನ್ನು ಸಚಿವರು ನೀಡಿದರು. ಬೇಸಿಗೆ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಸಮರ್ಪಕ ನಿರ್ವಹಣೆ ಮಾಡುವುದು, ಯಾವುದೇ ಗ್ರಾಮದಲ್ಲೂ ನೀರಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವುದು ಹಾಗೂ ದನಕರುಗಳಿಗೆ ಮೇವಿನ ಕೊರತೆ ಉಂಟಾಗದಂತೆ ಅಗತ್ಯ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಕ್ಷೇತ್ರದಲ್ಲಿ 107 ಸರ್ಕಾರಿ ಶಾಲಾ ತರಗತಿ ಕೊಠಡಿಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು, ಕೆಲವು ಕಾಮಗಾರಿಗಳು ಅಂತಿಮ ಹಂತದಲ್ಲಿವೆ ಎಂದು ಇದೇ ವೇಳೆ ಹೇಳಿದರು. ಜನರ ಸಮಸ್ಯೆಗಳ ತ್ವರಿತ ಪರಿಹಾರವೇ ನಮ್ಮ ಮೊದಲ ಆದ್ಯತೆ. ಅಭಿವೃದ್ಧಿಯ ದಾರಿಯಲ್ಲಿ ಹುಕ್ಕೇರಿ ತಾಲೂಕಿನ ಇನ್ನಷ್ಟು ಮುನ್ನಡೆಸಲು ನಾವು ಬದ್ಧರಾಗಿದ್ದೇವೆಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಹಂತೇಶ್ ಮಗದುಂ, ರವಿ ಕರಾಳೆ, ಪಾಂಡು, ರವೀಂದ್ರ ಜಿಮ್ರಾಣಿ, ಬೆಂಗೋಲ ಪಾಟೀಲ್ ಸೇರಿದಂತೆ ತಾಲೂಕಿನ ಎಲ್ಲ ಸ್ಥಳೀಯ ಗ್ರಾಮಸ್ಥರು, ಎಲ್ಲ ಇಲಾಖೆ ಅಧಿಕಾರಿಗಳು, ಮುಖಂಡರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಹೌದದು ಮಾಡ್ತಾರೆ. ಈಗಾಗಲೇ ಮುಂಚೆನೇ ಮಾಡಿದಾರ ವಿದ್ಯಾರ್ಥಿಗಳು. ಅವ್ರಿಗಿನ್ನೂ ನೇಮಕಾತಿಯಲ್ಲಿ ವಿಳಂಬ ಆಗ್ತಾ ಇದೆ. ಈ ಸಮಸ್ಯೆ ಅಂತ ಹೋರಾಟ ಆಗಿದೆ. ಅವ್ರ ಜೊತೆ CM ಈಗಾಗಲೇ ಒಂದು ಸಭೆ ಮಾಡಿದ್ದಾರೆ. ಆಗಲಿ, ಅದಕ್ಕೆ ಯಾರು ಮಾಡ್ರಿ, BJP ಅಂತ ಹಂಗೆ ನೋಡ್ಲಿಕ್ಕೆ ಆಗಲ್ಲ. ಅದು ಎಲ್ಲರ ಸಮಸ್ಯೆ. ಅದು BJP ಕಾಂಗ್ರೆಸ್ ಸಮಸ್ಯೆ ಅಲ್ಲ, ಒಟ್ಟಾರೆ ಆ ಯುವಕರ ಭವಿಷ್ಯ. ಅದು ಏನದು BJP ಕಾಂಗ್ರೆಸ್ ಅಂತ ಮಾಡ್ಲಿಕ್ಕಾಗಲ್ಲ. ಮತ್ತೆ ಎಲ್ಲಿ ಬಂದೇ ಇಲ್ಲ. ನಮ್ಮ ಕೈಯಲ್ಲಿ ಇಲ್ಲ, ಅದು ನಮ್ಮ ಕೈಯಲ್ಲಿ ಅದು ಮಾಡೋದು ಇಲ್ಲ. ನಮ್ಮ ಕೈಲಿಲ್ಲ. ಈಗ ಅದು ಹೇಳೋದ್ರಿಂದ ಸುಮಾರು ಅನಾವಶ್ಯಕ. ತಾರ್ಕಿಕ ಅಂತ್ಯ ಮಾಡಕ್ಕೆ ಏನಾದರೂ ಹೈಕಮಾಂಡ್ ತಾವೇನಾದರೂ ಬೇಕಾಗ್ತದೆ? ಇಲ್ಲ, ಈಗಾಗಲೇ ಭೇಟಿಯಾಗಿ ಬಂದಿದ್ವಿ ನಾವು. ಈಗಾಗಲೇ ಭೇಟಿಯಾಗಿ ಹೊಸ MLAಗಳು ಕೂಡ ಸರ್ ನಮಗೂ ಸಚಿವ ಸ್ಥಾನ ಕೊಡಬೇಕು ಪತ್ರ ಬರೆದಿಲ್ಲ. 25 ಎಲ್ಲರೂ ಬೇಕಾದವ್ರು, ಅದಕ್ಕೇನು ತಪ್ಪೇನಿಲ್ಲ. ಅವ್ರ ಅರ್ಥ ಕೆಪಾಸಿಟಿ ಇದ್ರೆ ಕೊಡ್ಬೋದು. ಅದ್ರಾಗೇನ ಮಾಡಿ ಯಾರು ಮಾತಾಡೋದು ಇಲ್ಲಿ. ನಮ್ಗೆ ಯಾವ್ದು ಎಲ್ಲ ಲಿಸ್ಟ್ ಮಾಡಿ ಕೊಡಿ. ಯಾಕಂದ್ರೆ ಬ್ಯಾಂಕರಿಗೆ 6 ತಿಂಗಳು ಹೋಗಲ್ಲ ಸರ್. ಹೋದಾಗ ಒಂದು ಕಾನೂನು ಕಾರ್ಯ ಹೋದಾಗ ಇವ್ರು ಏನಂದ್ರೆ ಹೋದಾಗ ಸೂಪರ್ವೈಸರ್ ಭೇಟಿ ಆಗ್ತಾರೆ. ಸೂಪರ್ವೈಸರ್ ಭೇಟಿ ಆಗೋಣ, ಅದು ನಂಗೆ ಗೊತ್ತಿಲ್ಲ, ಇವ್ರಿಗೆ ಭೇಟಿ ಆಗ್ರಿ. ಇವ್ರಾಗ ನಾವು ಅವ್ರು ಬರೀ ಪಾಸ್ ಮಾಡೋದು, ಬರೀ ಓಡಿಸೋದು. ನಾವು 10 ತಾರೀಕು
ಸರ್ ಸೈಡ್ ಪ್ಲೀಸ್. ಈಗಾಗಲೇ ಮೋಟ್ರ್ ಬಿಡ್ಸತ್ತಾರಲ್ಲ, ಇವತ್ತು ಬಿಡ್ಸತ್ತಾರ ನೋಡ್ರಿ. ಕೆನಾಲ್ ಎರಡು ಕಡೆ ನೀರು ಫುಲ್ ಮಾಡಿ ಆಮೇಲೆ ಅದನ್ನ ಬಿಟ್ರೆ ಮಂದಿ ಬಿಡೋದಿಲ್ಲ, ಎಲ್ಲಿ 2-3 ಸಲ ಟ್ರೈ ಮಾಡಿ ನೋಡಿ, ಎಲ್ಲಿ ಬಿಡೋದಿಲ್ಲ. 3 ದಿವಸ ಆದ್ರೆ ಕರೆಕ್ಟ್ ಆಗ್ತದೆ. ಈಗ ಅದೇನು ಮೋಟ್ರ್ ಮುಚ್ಚಿಟ್ಟಿಲ್ಲ ಅವಾಗ ಬಿಡ್ಸತ್ತಾರ ನಿನ್ನೆ. ನೀರು ಕುಣಿಸಿದಾರ ನೀರು ಸಲ ಒಂದು 3 ಗಂಟೆ ಮಾಡಿ ಅದೇನೈತೆ ಆಮ್ಯಾಗ ನಾಲ್ಕು ರೆಂಟ್ ಮಾಡ್ರಿ. ರೀಮಾಡೆಲಿಂಗ್ ಅದಂದ್ರೆ ಆಮೇಲೆ ಇನ್ನೊಂದು ಮಹಾರಾಷ್ಟ್ರದಿಂದ ಅದನ್ನು ಕಿಟ್ವಾಡ್ ಡ್ಯಾಮ್ ನೀರು ತರೋದು. ಅದನ್ನು 2 ಕೋಟಿ ರೂಪಾಯಿ ನಿಮ್ಮ ಕಡೆ ಸರ್ಕಾರ ಅವ್ರು ಬಿಡೋಲ್ಲ ರೀ, ಕೊಟ್ಟಾರ ಕಿಟ್ವಾಡ್ ಡ್ಯಾಮ್. ಚಟ್ಟು ಬಿಡ್ಬೇಕಲ್ಲ ಅವ್ರು, ಅದಕ್ಕೆ ಮತ್ತೆ ನಾವೀಗ ಮಾಡಿದ್ರಲ್ಲ ಇದು. ಇದಾದ್ರೆ ಇದು ಅಂದ್ರೆ ಇರಕ್ಕೆ ಅಷ್ಟ ನಮ್ಮ ಅಂದ್ರೆ ನೀವು ಎಷ್ಟು ನಮ್ಮ ನೀರಾವರಿ ಐತಿಲ್ಲ ಹೆಚ್ಚಿಗೆ ಇಲ್ಲಿ ನಾನು 2 ಕಡೆ ಪ್ರಯತ್ನ ಮಾಡೋರು. ಒಂದು ಅರ್ಧ TMC ಬಿಟ್ಟರು ಸಾಕು ನಮ್ಗೆ, ಎಷ್ಟು ಬೇಕಾಗಿಲ್ಲ. 2 TMC ಕೊಡ್ತೇವತ್ತ ಬಂದು ಕೊಡೋರು. ಅಷ್ಟು ಅವಶ್ಯಕತೆ ಬೀಳಂಗಿಲ್ಲ ಅದು. ಅರ್ಧ TMC ಯಾರು ನಿಮ್ದು 3 ತಿಂಗಳು ನೀರು ಹಿಡಿಯೋಲ್ಲ, 2 TMC ಎಲ್ಲಿ ಇಡ್ಸಾರ ಒಂದು ಕಂಟಿನ್ಯೂ ಬಿಟ್ಟರು ಸಾಕು ನಮ್ದು 500 ಅಂತೆ ಡೈಲಿ. ಕಿಟ್ವಾಡ್ ಒಂದು ಮತ್ತೆ ಈಗ ನಾವಂತ ಈಗ ರೀಫಿಲಿಂಗ್ ಮಾಡ್ತಾರಲ್ಲ, ಇದಾಗಿ ರಕ್ಷಾ ಒಂದು 30-40 ಏನಿಲ್ಲ